ಹಾಯ್ ಹಲೋ ಶ್ರೀಹರಿ ಅಡುಗೆ ಮನೆಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾಟಿ ಸ್ಟೈಲಲ್ಲಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಮತ್ತೆ ಏನೇನೆಲ್ಲ ಬೇಕು ನೋಡ್ಕೊಳ್ಳೋಣ ಬನ್ನಿ. ಚಿಕನ್ ತಗೊಂಡಿದ್ದೀನಿ, ಮೊಟ್ಟೆ ಕೋಳಿ ಇದು ಒಂದು 1.5 kg ಅಷ್ಟು. ಸಾಂಬಾರ್ ಪೌಡ್ರು ಮನೇಲೆ ಮಾಡ್ಕೊಂಡಿರೋದು, ಮಟನ್ ಸಾರಿಗೆ ಚಿಕನ್ಗೆ ಏನು ಯೂಸ್ ಮಾಡ್ತೀವಿ ಮನೇಲಿ ಅದೇ ಪೌಡ್ರು. ತೆಂಗಿನಕಾಯಿ ಒಂದು ಅರ್ಧ ಕಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿ ಒಗ್ಗರಣೆಗೆ ಮತ್ತೆ ಮಸಾಲೆಗೆ ಎರಡು ಅದೇನೆ, ಅರ್ಶಿನದ ಪುಡಿ, ಹುರ್ಗಡ್ಲೆ, 1 ಇಂಚ್ ಶುಂಠಿ, 1 ಸ್ಪೂನ್ ಗಸಗಸೆ, ಒಂದು ಅರ್ಧ ಸ್ಪೂನ್ ಮೆಣಸು, 1 ಪೀಸ್ ಚಕ್ಕೆ, 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಒಂದು ಸುಟ್ಕೊಂಡಿರೋಂಥ ಈರುಳ್ಳಿ ಸ್ಟವಲ್ಲಿ, 2 ಸ್ಪೂನ್ ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ. ಕುಕ್ಕರ್ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕೋಣ ಒಂದು 2-3 ಸ್ಪೂನು. ತುಪ್ಪ ಹಾಕೋತೀನಿ. ಈರುಳ್ಳಿ, ಚೆನ್ನಾಗಿ ನೀರು ಬಿಡೋ ತನಕ ಹುರ್ಕೋಬೇಕು. ಸ್ವಲ್ಪ ಚೆನ್ನಾಗಿ ನೀರು ಬಿಟ್ಟು ಬೇಯ್ಲಿ. ಇದು ಒಂದು ಪ್ಲೇಟ್ ಇಟ್ಕೊಳ್ಳೋಣ. ನೀರು ಬಿಟ್ಕೊಂಡು ಫ್ರೈ ಆಯ್ತಾ ಇದೆ. ಇದು ಈ ಕಡೆ ಫ್ರೈ ಆಗೋಷ್ಟರಲ್ಲಿ ಒಂಚೂರು ಮಸಾಲೆ ರುಬ್ಕೊಳ್ಳೋಣ. ಮಸಾಲೆ ಜಾರಲ್ಲಿ ಕಾಯಿ, ಕೊತ್ತಂಬರಿ ಸೊಪ್ಪು, ಗಸಗಸೆ, ಮೆಣಸು, ಈರುಳ್ಳಿ ಸುಟ್ಕೊಂಡಿದ್ದಲ್ಲದು, ಚಕ್ಕೆ, ಶುಂಠಿ, ಸ್ವಲ್ಪ ಹಸಿ ಈರುಳ್ಳಿ, ಹುರ್ಗಡ್ಡೆ, ಚಕ್ಕೆ, ಎಲ್ಲ ರುಬ್ಕೊಬರೋಣ. ಮಸಾಲೆ ರುಬ್ಕೊಂಡಾಯ್ತು. ಇವಾಗ ಇದು ನೀರು ಡ್ರೈ ಆಗೈತೆ, ಎಣ್ಣೆ ಬಿಟ್ಕೊಂಡೈತೆ. ಇವಾಗ ಮಸಾಲೆ ಹಾಕ್ಕೊಂಡು ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋಣ. ನೀರು ಎಷ್ಟು ಬೇಕಷ್ಟು, ಗಟ್ಟಿ ಬೇಕಾದ್ರೆ ಗಟ್ಟಿಯಾಗಿ. ಜಾರಲ್ಲಿರೋದೆಲ್ಲ ಸ್ವಲ್ಪ ತೊಳ್ಕೊಂಡು ಮಸಾಲೆನ ನೀರು ಹಾಕೊಂಡು
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್.